आशाय शेषाय हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಶಲ್ಯ ಸೋತು ಹೋದ, ಶಿಶುಪಾಲ ಸೋತು ಹೋದ, ಮಹಾಪರಾಕ್ರಮಶಾಲಿಯಾದಂತಹ ಜರಾಸಂಧನು ಕೂಡ ವಾಪಸ್ ಸೋತು ಹೋಗಿಬಿಟ್ಟ. ಆವಾಗ ಇನ್ನೊಬ್ಬ ಶ್ರೇಷ್ಠ ಧನುರ್ಧಾರಿಯಾದಂತಹ ಕರ್ಣ ಬಂದು ಅದನ್ನ ರೋಮಾವಶಿಷ್ಟ ಮಕರೋ ಧನುಷೋಂತ ಮಾಶು ಅಂತ ಅವನು ಹಿಂದಿನವರು ಎಷ್ಟು ಎಳೆದಿದ್ದರಲ್ಲ ಅದಕ್ಕಿಂತ ಜಾಸ್ತಿ, ಕೇವಲ ಒಂದು ಕೂದಲೆಳೆಯಷ್ಟು ಅಂತರದಷ್ಟು ಧನುಸ್ಸನ್ನ ಎಳೆದ ಎಂಬುದಾಗಿ ಇಷ್ಟು ಅಂಶವನ್ನ ನೋಡಿದ್ವಿ. ಇಂದು 129ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಸ್ಮಿಂಶ್ಚ ತೇನ ವಿಹತೆ ಪ್ರತಿಸನ್ನಿವೃತ್ತೆ ಭೀಮಾರ್ಜುನೌ ದ್ವಿಜ ಸದಸ್ಯುಪಸನ್ನಿವಿಷ್ಟೌ. ಉತ್ತಸ್ಥತೋ ರವಿ ಶಶಿ ಪ್ರತಿಮಾನ ರೂಪೌ ವಿಪ್ರೇಷು ತತ್ರ ಚ ಭಿಯಾ ವಿನಿವಾರಯತ್ಸು. ಪದಚ್ಛೇದ. ತಸ್ಮಿನ್ ಚ ತೇನ ವಿಹತೆ ಪ್ರತಿಸನ್ನಿವೃತ್ತೆ ಭೀಮಾರ್ಜುನೌ ದ್ವಿಜಸದಸಿ ಉಪಸನ್ನಿವಿಷ್ಟೌ ಉತ್ತಸ್ಥತು ರವಿಶಶಿ ಪ್ರತಿಮಾನ ರೂಪೌ ವಿಪ್ರೇಷು ತತ್ರ ಚ ಭಿಯಾ ವಿನಿವಾರಯತ್ಸು. ತಾತ್ಪರ್ಯ ಎಷ್ಟು? ಹೀಗೆ ಕರ್ಣ ಕೂದಲೆಳೆಯಷ್ಟು ಅಂತರಕ್ಕೆ ಆ ಬಿಲ್ಲನ್ನು ಜಗ್ಗಿದ. ಇನ್ನೇನು ಹೆದೆಯನ್ನು ಕಟ್ಟಬೇಕು, ಕೂದಲೆಳೆಯಷ್ಟು ಗ್ಯಾಪ್ ಇದೆ. ಆ ಸಂದರ್ಭದಲ್ಲಿ ಏನಾಯಿತು, ಮತ್ತೆ ಯಥಾವತ್ತಾಗಿ ಆ ಬಿಲ್ಲು ಅವನಿಗೆ ಬಡಿಯಿತು. ಹೀಗೆ ತೇನ ವಿಹತೆ, ಅದರಿಂದಾಗಿ ಪೆಟ್ಟನ್ನು ತಿಂದಾಗ, ವಿಹತ ಅಂದ್ರೆ ಏಟು ತಿನ್ನುವುದು ಅಂತ, ಆ ಬಿಲ್ಲು ಮತ್ತೆ ಅವನಿಗೂ ಬಡಿಯಿತು. ಹೀಗೆ ಅವನು ಕೂಡ ಪ್ರತಿಸನ್ನಿವೃತ್ತೆ, ಹಿಂತಿರುಗಿ ಬಿಟ್ಟ. ಆಯಿತು, ಕರ್ಣ ಮುಗಿಯಿತು, ಜರಾಸಂಧ ಆಯಿತು, ಮಹಾಪರಾಕ್ರಮಿಯಾದಂತಹ ಶಲ್ಯನೂ ಹಾಗೆ ಆದ, ಶಿಶುಪಾಲನೂ ಹಾಗೆ ಆದ. ಹೀಗೆ ಒಟ್ಟಿನಲ್ಲಿ ಯಾವ ಯಾವ ಮಹಾಪರಾಕ್ರಮಶಾಲಿಗಳ ಕೈಯಲ್ಲೂ ಕೂಡ ಆ ಶಿವಧನುಸ್ಸನ್ನ ಹೆದೆಯೇರಿಸಿ ಕಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಕಟ್ಟಿದ ಮೇಲೆ ಇದ್ದದ್ ರೂಲ್ಸ್ ಏನು, 5 ಬಾಣಗಳಿಂದಾಗಿ ಅದನ್ನು ಹೊಡಿಬೇಕು ಅಂತ. ಆದರೆ ಕಟ್ಟಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯಾದಂತಹ ಒಂದು ಸಂದರ್ಭ ಅಲ್ಲಿ ಏರ್ಪಾಟಾಯಿತು.
ಎಲ್ಲರಿಗೂ ಒಂದು ರೀತಿ ಗೊಂದಲ ಆಯಿತು. ಇಂತಹ ಮಹಾಪರಾಕ್ರಮಶಾಲಿಗಳ ಕೈಯಲ್ಲಿ ಆಗಲಿಲ್ಲ. ಹಾಗಾಗಿ ದ್ರೌಪದಿಯನ್ನು ಯಾರು ವರಿಸ್ತಾರೋ ಏನೋ, ಪಾವ ದ್ರೌಪದಿ ಕನ್ಯೆಯಾಗಿ ಉಳಿದು ಬಿಡ್ತಾಳೋ, ಯಾರು ಎತ್ತದೇನೆ ಅಂತ ಈ ರೀತಿಯಾದಂತಹ ಅನೇಕ ವಿಚಾರಗಳು ತಲೆಯಲ್ಲಿ ಪ್ರಾರಂಭ ಆಯಿತು. ಈ ಸಂದರ್ಭದಲ್ಲಿ ಇಬ್ಬರು ಆ ಒಂದು ಸಭೆಯ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡ್ರು. ಎದ್ದು ನಿಂತವರು ಯಾರು? ಭೀಮಾರ್ಜುನವು, ಮಹಾಪರಾಕ್ರಮಶಾಲಿಗಳಾದಂತಹ ಭೀಮ ಮತ್ತು ಅರ್ಜುನರು ಸಭೆಯಲ್ಲಿ ಎದ್ದು ನಿಂತ್ಕೊಂಡ್ರು. ಅವರೆಲ್ಲಿದ್ರು? ದ್ವಿಜ ಸದಸಿ ಉಪವಿಷ್ಟವು. ಅವರೆಲ್ಲರೂ ಭೀಮ ಮತ್ತು ಅರ್ಜುನ, ಉಳಿದ ಪಾಂಡವರೆಲ್ಲರೂ ಕೂಡ ಬ್ರಾಹ್ಮಣರಿಗಾಗಿ ಏರ್ಪಾಟ್ ಮಾಡಿದಂತಹ ಒಂದು ಭಾಗದಲ್ಲಿ ಕೂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಹೇಗಿದ್ರು ಅಂತಂದ್ರೆ, ರವಿಶಶಿ ಪ್ರತಿಮಾನುರೂಪವು, ಸೂರ್ಯ ಚಂದ್ರರಂತೆ ಹೊಳಿತಾ ಇದ್ರು. ಅಂತಹ ಭೀಮಾರ್ಜುನರು ಎದ್ದು ನಿಂತುಕೊಂಡ್ರು. ಸಾಮಾನ್ಯವಾಗಿ ಈ ರೀತಿಯಾದಂತಹ ಪೈಪೋಟಿಗಳಲ್ಲಿ ಎದ್ದು ನಿಂತ್ಕೊಳ್ಳೋದು ಅಂದ್ರೆ ಅದರ ತಾತ್ಪರ್ಯ ಏನು? ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಹಾಗೆ ಭೀಮಾರ್ಜುನರು ಯಾವಾಗ ಎದ್ದು ನಿಂತುಕೊಂಡ್ರೋ ಆವಾಗ ಎಲ್ರಿಗೂ ಗೊತ್ತಾಯಿತು, ಇವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ, ಸ್ವಯಂವರದಲ್ಲಿ ಭಾಗವಹಿಸಲಿಕ್ಕೆ ಅಂತ ಎದ್ದು ನಿಂತುಕೊಂಡಿದ್ದಾರೆ ಅಂತ. ತಕ್ಷಣ ಆ ಎಲ್ಲ ಬ್ರಾಹ್ಮಣರು, ವಿಪ್ರರು ಕೂಡ ಭಿಯಾ ವಿನಿವಾರ ಯತ್ಸು, ಹೆದರಿಕೆಯಿಂದಾಗಿ ಅವರನ್ನ ತಡಿತಾ ಇದ್ದಾರಂತೆ. ನಿಂತ್ಕೋಬಿಡಿ, ಹಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿಬಿಡಿ, ಹಾಗೆ ಹೀಗೆ ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಭೀಮಸೇನ ಮತ್ತು ಅರ್ಜುನ ಇಬ್ಬರು ಕೂಡ ಎದ್ದು ನಿಂತುಕೊಂಡ್ರು ಅಂತ. ಯಾಕೆ ಅವ್ರಿಗೆ ಹೆದರಿಕೆ ಆಯಿತು ಭಿಯಾ ಅಂತಂದ್ರೆ, ಇಂತಹ ಮಹಾಪರಾಕ್ರಮಶಾಲಿಗಳ ಕೈಯಲ್ಲಿ ಆಗಲಿಲ್ಲ. ಅವರ ಕೆಲಸ ಏನು? ನಿತ್ಯವೂ ಅಸ್ತ್ರಶಸ್ತ್ರಗಳ ಅಭ್ಯಾಸವೇ ಅವರ ಒಂದು ಕೆಲಸ, ಕ್ಷತ್ರಿಯರ ಕೆಲಸ. ಶಲ್ಯ, ಜರಾಸಂಧ ಅವರನ್ನು ಕಂಡರೆ ಇಡೀ ಜಗತ್ತೇ ಹೆದರುತ್ತೆ, ಇಡೀ ಪರಾಕ್ರಮಿಗಳ ಗುಂಪೇ ಹೆದರುತ್ತೆ. ಜರಾಸಂಧನಂತೂ ಎಲ್ಲ ರಾಜ ಮಹಾರಾಜರುಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಂತಹ ಪರಾಕ್ರಮಿ. ಅಂತಹ ಪರಾಕ್ರಮಿಗಳ ಕೈಯಲ್ಲೇ ಆಗಲಿಲ್ಲ. ಧನುಸ್ಸಿನ ಏಟು ತಿಂದು ಶಲ್ಯನಂತಹ ಪರಾಕ್ರಮಿಯೇನೆ ಅರ್ಧ ಯೋಜನ ಹೋಗಿ ದೂರ ಬಿದ್ದ. ಅಂತಹದರಲ್ಲಿ ಈ ಬ್ರಾಹ್ಮಣರಿಗೆ ಏನಾಗುತ್ತೆ ಅಂತ ಆ ರೀತಿ ಹೆದರಿಕೆಯಿಂದಾಗಿ, ಪಾಪ ಇವರಿಗೆ ತೊಂದರೆ ಆಗುತ್ತೆ ಅಂತ ಅಂತಹ ಒಂದು ಸಾತ್ವಿಕ ಹೆದರಿಕೆಯಿಂದಾಗಿ ಅವರೆಲ್ಲರೂ ಕೂಡ ಭೀಮಾರ್ಜುನರನ್ನ ತಡೆದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಷ್ಟ ಆಯಿತು. ಈ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಇವತ್ತು ನಾವು ನಮ್ಮ ಏನೋ ಒಂದು ಭಾರತ ದೇಶದಲ್ಲಿ ಕಾಣುವಂತೆ ಎರಡು ರೀತಿಯಾದಂತಹ ಪಾಠಗಳಿದ್ದಾವೆ. ಅದು ಹಿಂದಿನಿಂದಲೂ ಇದೆ. ಒಂದು ದಾಕ್ಷಿಣಾತ್ಯ ಪಾಠ, ಒಂದು ಔತ್ತರೇಯ ಪಾಠ ಅಂತ. ಔತ್ತರೇಯ ಪಾಠ ಅಂದ್ರೆ ಒಂದು ನಾರ್ತ್ ಕಡೆಯ ಪಾಠ. ಈ ಕಾಶಿ, ಹರಿದ್ವಾರ, ಪ್ರಯಾಗ ಮುಂತಾದಂತಹ ಒಂದು ಮುಂತಾದಂತಹ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಇರುವಂತಹ ಒಂದು ಪಾಠ, ಅದು ಪ್ರಾಚೀನದಿಂದಲೂ ಹಾಗೇ ಇದೆ. ಔತ್ತರೇಯ ಪಾಠ, ದಾಕ್ಷಿಣಾತ್ಯ ಪಾಠ ಅಂತ. ಉತ್ತರದ ಭಾಗದಲ್ಲಿ, ರಾಜ್ಯಗಳಲ್ಲಿ ಇರುವಂತಹ ಮಹಾಭಾರತದ ಪಾಠವೇ ಬದಲಿರುತ್ತೆ, ಚೇಂಜ್ ಇರುತ್ತೆ ಸ್ವಲ್ಪ. ದಕ್ಷಿಣ ಮತ್ತೆ ನಮ್ಮ ಈ ಕಡೆ ದಕ್ಷಿಣದ ಕಡೆಗೆ ಬಂದಾಗ ಅಲ್ಲಿರುವಂತಹ ಪಾಠಗಳಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಎಂಬುದು ಪ್ರಾರಂಭದಿಂದಲೂ ಇದೆ. ಇಲ್ಲಿ ಔತ್ತರೇಯ ಪಾಠದಲ್ಲಿ ಒಂದು ಮಾತು ಬರುತ್ತೆ. ಅಲ್ಲಿ ಔತ್ತರೇಯ ಪಾಠದಲ್ಲಿ ಹೇಳುವಂತೆ, ಕರ್ಣ ಹೆದೆಯನ್ನು ಏರಿಸಿದ, ಬಿಲ್ಲಿಗೆ ಹೆದೆಯನ್ನು ಕಟ್ಟಿದ. ಆಚಾರ್ಯರು ಹೇಳುವಂತೆ ಅಲ್ಲಿ ರೋಮ ಮಾತ್ರ ಉಳಿಯಿತು ಅಂತ ಏನ್ ಪಾಠ ಇಲ್ಲ ಔತ್ತರೇಯ ಪಾಠದಲ್ಲಿ. ಅಷ್ಟು ಮಾತ್ರ ಅಲ್ಲ, ಬಾಣಗಳನ್ನು ಹೂಡಿದ. ಬಾಣಗಳನ್ನು ಹೂಡಿ ಇನ್ನೇನು ಲಕ್ಷಕ್ಕೆ ಬಾಣಗಳನ್ನು ಬಿಡಬೇಕು. ಆ ಸಂದರ್ಭದಲ್ಲಿ ದ್ರೌಪದಿ ಹೇಳ್ತಾಳಂತೆ, ನಾಹಂ ವರಯಾಮಿ ಸೂತಂ ಅಂತ. ನಾನು ಒಬ್ಬ ಕ್ಷತ್ರಿಯ ಹೆಣ್ಣು, ನಾನು ಕ್ಷತ್ರಿಯರನ್ನು ವರಿಸ್ತೇನೆ. ಈ ಸೂತ ಜಾತಿಯ ರಥವನ್ನು ಓಡಿಸುವಂತಹ, ಕೈಯಲ್ಲಿ ಕೋಲನ್ನು ಹಿಡಿದು ಕುದುರೆಗಳನ್ನು ಓಡಿಸುವಂತಹ ಈ ಕರ್ಣನನ್ನು ನಾನು ಮದುವೆಯಾಗೋದಿಲ್ಲ ಅಂತ ನಿರಾಕರಣೆ ಮಾಡಿದಳು ಎಂಬುದಾಗಿ ಔತ್ತರೇಯ ಪಾಠದಲ್ಲಿ ಇದೆ. ಆದರೆ ದಾಕ್ಷಿಣಾತ್ಯ ಪಾಠದಲ್ಲಿ ಈ ಪಾಠ ಇಲ್ಲ. ವೇದವ್ಯಾಸ ದೇವರು ಸ್ಪಷ್ಟವಾಗಿ, ಇನ್ನು ಆಚಾರ್ಯರು ಇವತ್ತು ನೋಡಿದ್ವಿ, ಅವರು ಕೊಟ್ಟಂತಹ ಮೆಜರ್ಮೆಂಟ್, ಹೆಸರು ಕಾಳಿನಷ್ಟು ಗ್ಯಾಪ್ ಇತ್ತು, ಉದ್ದಿನ ಕಾಳಿನಷ್ಟು ಗ್ಯಾಪ್ ಇತ್ತು, ಕೂದಲು ಎಳೆಯಷ್ಟು ಗ್ಯಾಪ್ ಇತ್ತು ಅಂತ ಅದನ್ನು ಸಾಕ್ಷಾತ್ ವೇದವ್ಯಾಸ ದೇವರು ಕೂಡ ಅವರ ಮೂಲ ಮಹಾಭಾರತದಲ್ಲಿ ಹೇಳಿದ್ದಾರೆ. ಹಾಗಾಗಿ ಯಾವುದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಔತ್ತರೇಯ ಪಾಠದಲ್ಲಿ ಏನು ಹೇಳ್ತಾರೆ? ಬೆಲ್ಲಿಗೆ ಆಲ್ರೆಡಿ ಹೆದೆಯನ್ನು ಏರಿಸಿ ಬಿಟ್ಟ ಕರ್ಣ, ಅದರಲ್ಲಿ ಸಕ್ಸಸ್ ಆದ, ಸಾಫಲ್ಯವನ್ನ ಕಂಡ. ಮುಂದೆ ಬಾಣಗಳನ್ನು ಹೂಡಬೇಕಾದರೆ ಇವಳು ಹೇಳಿದಳು, ಹಾಗಾಗಿ ಅವನು ವಾಪಸ್ ಹೋಗ್ಬಿಟ್ಟ. ನಾನು ಸೂತರನ್ನ ಮದುವೆ ಆಗೋದಿಲ್ಲ ಅಂತ ದ್ರೌಪದಿ ಹೇಳಿದಳು, ಹಾಗಾಗಿ ಹೋಗ್ಬಿಟ್ಟ ಅಂತ ಹೇಳ್ತಾರೆ.
ಆದರೆ ಔತ್ತರೇಯ ಪಾಠದಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಪುರಾಣಿಕರ ಪುಸ್ತಕದಲ್ಲಿ ಅದು ಇದೆ. ಮುಂದೆ ಅಂದ್ರೆ ಆ ಏನು ಇಷ್ಟೊಂದು ಕಥೆಯಲ್ಲಿ ಸ್ವಲ್ಪ ಮುಂದೆ ಹೇಳ್ತಾರೆ, ಯತ್ ಪಾರ್ಥಿವೈಹಿ ರುಕ್ಮಿ ಸುನೀತ ವಕ್ರೈಹಿ ರಾಧೇಯ ದುರ್ಯೋಧನ ಶಲ್ಯ ಶಾಲ್ವೈಹಿ ಅಂತ ಅಲ್ಲಿ ಹೇಳ್ಬೇಕಾದ್ರೆ ಕೃತಂನ ಸಜ್ಜಂ ಮಹತೋಪಿ ಯತ್ನಾತ್ ಅಂತ. ಈ ಶಿಶುಪಾಲ ದಂತವಕ್ರ ಮುಂತಾದಂತಹ ಎಲ್ಲ ರಾಜ ಮಹಾರಾಜರುಗಳು ಕೂಡ ಬಿಲ್ಲಿಗೆ ಹೆದೆ ಏರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಶ್ಲೋಕಗಳ ಮುಂಚೆ ಹೇಳ್ತಾರೆ, ಕರ್ಣ ಹೆದೆಯನ್ನ ಏರಿಸಿದ, ಬಿಲ್ಲನ್ನು ಹೊಡಿಬೇಕಾದ್ರೆ ದ್ರೌಪದಿ ನಿರಾಕರಣೆ ಮಾಡಿದಳು ಅಂತ ಹೇಳ್ತಾರೆ. ಅದೇ ಮುಂದೆ ಹೇಳ್ತಾರೆ, ಇಲ್ಲ, ಕರ್ಣ ಮುಂತಾದಂಥವರಿಗೆ ಅದನ್ನು ಹೆದೆಯೇರಿಸಲಿಕ್ಕೆ ಕೂಡ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪರಸ್ಪರ ವಿರುದ್ಧವಾದಂತಹ ಅಂಶ ಈ ಔತ್ತರೇಯ ಪಾಠದಲ್ಲಿ ಇಲ್ಲಿ ನಮಗೆ ಕಾಣುತ್ತೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಈ ಒಂದು ಮಹಾಭಾರತದಲ್ಲಿ ನಾವು ಇದಕ್ಕೆ ಭಾಗವಹಿಸಬಹುದಾ ಅಂತ ಅರ್ಜುನ ಕೇಳಿದಾಗ ಆವಾಗ ಅವನು ಹೇಳ್ತಾನೆ, ಬ್ರಾಹ್ಮಣರಾಗಲಿ ಕ್ಷತ್ರಿಯರಾಗಲಿ ವೈಶ್ಯರಾಗಲಿ ಶೂದ್ರರಾಗಲಿ ಯಾರು ಬೇಕಾದರೂ ಕೂಡ ಈ ಸ್ವಯಂವರದಲ್ಲಿ ಭಾಗವಹಿಸಬಹುದು. ಭಾಗವಹಿಸಿ ಗೆದ್ದವರಿಗೆ ನನ್ನ ತಂಗಿಯನ್ನು ನಾನು ಅವಶ್ಯವಾಗಿ ಕೊಡ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ದ್ರೌಪದಿ ಇವನು ಸೂತ, ನಾನು ನನ್ನ ಮದುವೆ ಆಗುವುದಿಲ್ಲ ಅಂತ ನಿರಾಕರಣೆ ಮಾಡುವಂತ ಪ್ರಸಂಗ ಬರೋದಿಲ್ಲ. ಹಾಗಾಗಿ ಔತ್ತರೇಯ ಈ ಪಾಠ ಅಷ್ಟು ಸರಿಯಲ್ಲ ಅಂತ ನಾವು ಭಾವಿಸಬಹುದು. ಹಾಗಾಗಿ ಆಚಾರ್ಯರು ಕೂಡ ಈ ಒಂದು ದಕ್ಷಿಣಾತಿ ಪಾಠವನ್ನೇ ಸ್ವೀಕಾರ ಮಾಡಿದ್ದಾರೆ. ಕೂದಲೆಳೆ ಎಷ್ಟು ಗ್ಯಾಪ್ ನಲ್ಲಿ ಇದೆ ಅಂತ ಇವತ್ತು ನಮಗೆ ದಕ್ಷಿಣದ ಭಾಗದ ಪಾಠದಲ್ಲಿ ಸಿಗುತ್ತೆ. ಹೀಗೆ ಒಟ್ಟಿನಲ್ಲಿ ಕರ್ಣನು ಕೂಡ ಹೆದೆಯೇರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಸೋತು ಕೈ ಚೆಲ್ಲಿ ತಾನು ಹಿಂತಿರುಗಿದ. ಆ ಸಂದರ್ಭದಲ್ಲಿ ನಾವಿಬ್ಬರು ಕೂಡ ಭಾಗವಹಿಸ್ತೇವೆ ಅಂತ ಭೀಮ ಮತ್ತು ಅರ್ಜುನರು ಬ್ರಾಹ್ಮಣರು ತಡೆಯುತ್ತಾ ಇದ್ದರೂ ಕೂಡ ಅಲ್ಲಿ ಎದ್ದು ನಿಂತುಕೊಂಡರು. ಮುಂದೆ ವಿಪ್ರಾಶ್ಚ ಕೇಚಿದತಿಯುಕ್ತ ಅತಿಯುಕ್ತಂ ವಿಪ್ರಾಶ್ಚ ಕೇಚಿದತಿಯುಕ್ತಂ ಇಮೌ ಚ ವೀರೌ ದೇವೋಪಮಾವಿತಿ ವಚೋ ಜಗದುಹು ತತಸ್ಥೌ. ದೃಷ್ಟ್ವೈವ ಕೃಷ್ಣಮುಖ ಪಂಕಜಮಾಶು ಚಾಪ ಸಾನ್ನಿಧ್ಯಮಾಯಯತುಃ ಉತ್ತಮ ವೀರ್ಯ ಸಾರೌ. ಪದಚ್ಛೇದ. ವಿಪ್ರಾಹ ಚ ಕೇಚಿತ್ ಅತಿಯುಕ್ತಂ ಇಮೌ ಚ ವೀರೌ ದೇವೋಪಮೌ ಇತಿ ವಚಃ ಜಗದುಃ ತತಃ ತೌ ದೃಷ್ಟ್ವಾ ಏವ ಕೃಷ್ಣಮುಖ ಪಂಕಜಂ ಆಶು ಚಾಪಸಾನ್ನಿಧ್ಯಂ ಆಯಯತುಃ ಉತ್ತಮ ವೀರ್ಯ ಸಾರೌ. ಬ್ರಾಹ್ಮಣರಲ್ಲಿ ಎರಡು ಭಾಗ ಆಯಿತು ಅಂತೆ. ಕೆಲವರು ಇವರು ಹೋಗಿ ಭಾಗವಹಿಸೋದು ಬೇಡ ಅಂತ, ಇನ್ನು ಕೇಚಿತ್ ವಿಪ್ರಾಹ, ಕೆಲವು ಬ್ರಾಹ್ಮಣರು ಇಲ್ಲ, ಇದು ಅತಿಯುಕ್ತ, ಅತ್ಯಂತ ಸರಿಯಾದದ್ದು, ಇವರು ಭಾಗವಹಿಸ್ತಾ ಇರೋದು ತುಂಬಾ ಸರಿಯಾದಂತ ಕೆಲಸ. ಯಾಕೆಂದ್ರೆ ಇಮೌಚ ವೀರೋ, ಇವರು ನಮ್ಮಿಬ್ಬರಂತೆ ಸಾಮಾನ್ಯ ಬರಾಷ್ಟ್ರರಂತೆ ಕಾಣಿಸೋದಿಲ್ಲ, ಇವರಿಬ್ಬರು ಕೂಡ
ಮಹಾ ಪರಾಕ್ರಮಶಾಲಿಗಳಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವರ ದೇಹದ ಲಕ್ಷಣಗಳನ್ನು ನೋಡಿದರೆ ದೇವೋಪಮೌ, ಇವರು ದೇವತೆಗಳಿಗೆ ಸಮಾನರು ಅಂತ ಅನಿಸ್ತಾ ಇದ್ದಾರೆ. ಅಷ್ಟು ವಿಶಿಷ್ಟವಾದಂತಹ ಕಾಂತಿ, ದೇಹದಾರ್ಢ್ಯ, ದೇಹದ ಲಕ್ಷಣ ಎಲ್ಲವೂ ಕೂಡ ಇದೆ. ಹಾಗಾಗಿ ನೀವು ಇವರನ್ನು ತಡಿಬೇಡಿ, ಅವಶ್ಯವಾಗಿ ಇವರು ಹೋಗಲಿ, ಗೆಲ್ಲಲಿ, ಆ ಮೂಲಕ ನಮ್ಮ ಬ್ರಾಹ್ಮಣರ ಕೀರ್ತಿ ಜಗದಲ್ಲೆಡೆ ಹಬ್ಬಲಿ ಅಂತ ಆ ಎಲ್ಲ ಬ್ರಾಹ್ಮಣರು ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಕೆಲವು ಬ್ರಾಹ್ಮಣರು ಹೋಗೋದು ಬೇಡ ಅಂತ ಹೆದರಿಕೆ, ಇನ್ನು ಕೆಲವರು ಇಲ್ಲ ಹೋಗಲಿ, ಇವರು ದೇವ ಸಮಾನರು ಅಂತ ಕಾಣಿಸ್ತಾ ಇದ್ದಾರೆ, ಮಹಾಪರಾಕ್ರಮಿಗಳಾಗಿದ್ದಾರೆ, ಅವಶ್ಯವಾಗಿ ಇವರು ಈ ಸ್ವಯಂವರವನ್ನ ಗೆದ್ದೇ ಗೆಲ್ತಾರೆ ಎಂಬುದಾಗಿ ನಮಗನಿಸ್ತಾ ಇದೆ ಅಂತ ಬ್ರಾಹ್ಮಣರು ಹೇಳ್ತಾರೆ. ಇಷ್ಟು ಹೇಳಿದಾಗ ಆ ಉತ್ತಮ ವೀರ್ಯ ಸಾರವು, ಮಹಾಪರಾಕ್ರಮಶಾಲಿಗಳಾದಂತಹ ಆ ಭೀಮಾರ್ಜುನರು ತಾವು ಕೃಷ್ಣ ಮುಖ ಪಂಕಜಂ, ಪರಮಾತ್ಮನ ಮುಖ ಕಮಲವನ್ನ ದುಷ್ಟ ನೋಡಿದರು. ನೋಡೋದು ಅಂತಂದ್ರೆ ಅವನ ಅಪ್ಪಣೆಯನ್ನು ಪಡೆದರು ಅಂತ ಅರ್ಥ. ಆ ರೀತಿಯಾಗಿ ಪರಮಾತ್ಮನ ಅಪ್ಪಣೆಯನ್ನ ಪಡೆದುಕೊಂಡು ತಾವು ತಕ್ಷಣದಲ್ಲಿ ಚಾಪ ಸಾನ್ನಿಧ್ಯಂ ಆಯೇತು. ಚಾಪ ಅಂದ್ರೆ ಆ ಬಿಲ್ಲು, ಬಿಲ್ಲಿನ ಹತ್ತಿರ ಬಂದರು, ಆ ಶಿವಧನುಸ್ಸಿನ ಹತ್ತಿರ ಭೀಮಾರ್ಜುನರು ಬಂದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ತತ್ರಾರ್ಜುನ ಪವನಜಾತ್ ಪ್ರಿಯತೋಪ್ಯನುಜ್ಞಾಂ ಆದಾಯ ಕೇಶವಮಜಂ ಮನಸಾ ಪ್ರಣಮ್ಯ. ಕೃತ್ವಾ ಗುಣಾನ್ವಿತ ಮದಃ ಧನುರಶ್ರಮೇಣ ಯಂತ್ರಾಂತರೇಣ ಸಹ ಶರೈಃ ಅಧುನೋಚ್ಚ ಲಕ್ಷ್ಯಂ. ಒಂದು ನಿಮಿಷ. ಪದಚ್ಛೇದ. ತತ್ರ ಅರ್ಜುನಃ ಪವನಜಾತ್ ಪ್ರಿಯತಃ ಅಪಿ ಅನುಜ್ಞಾಂ ಆದಾಯ ಕೇಶವಂ ಅಜಂ ಮನಸಾ ಪ್ರಣಮ್ಯ ಕೃತ್ವಾ ಗುಣಾನ್ವಿತ ಮದಃ. ಒಂದು ನಿಮಿಷ. ಗುಣಾನ್ವಿತಂ ಅದಃ ಧನುಃ ಅಶ್ರಮೇಣ ಯಂತ್ರಾಂತರೇಣ ಶರೈಃ ಯಂತ್ರಾಂತರೇಣ ಸಹ ಶರೈಃ ಅಧುನೋತ್ ಚ ಲಕ್ಷ್ಯಂ. ಈ ರೀತಿಯಾಗಿ ಭೀಮಾರ್ಜುನರು ಅಲ್ಲಿಗೆ ಬಂದರು. ಬಂದಾಗ ಅರ್ಜುನ ಏನ್ ಮಾಡಿದ, ಪವನಜಾತ್, ತನಗೆ ಪ್ರಿಯತಃ ಅತ್ಯಂತ ಪ್ರೀತಿಪಾತ್ರನಾದಂತಹ ಪವನಜನಿಂದ ಅಂದ್ರೆ ವಾಯುಪುತ್ರನಾದಂತಹ ಭೀಮಸೇನ ದೇವರಿಂದಾಗಿ ಮತ್ತು ಕೃಷ್ಣನಿಂದಾಗಿ ಅನುಜ್ಞಾಂ ಆದಾಯ, ಅನುಜ್ಞೆಯನ್ನು ಸ್ವೀಕಾರ ಮಾಡುವಂತಹ ಈ ಒಂದು ಕಾರ್ಯ ಏನು, ಶಿವಧನುಸ್ಸನ್ನ ಹಿರಿಯೇರಿಸಿ
5 ಬಾಣಗಳಿಂದಾಗಿ ಒಟ್ಟಿಗೆ ಆ ಒಂದು ಯಂತ್ರಕ್ಕೆ, ಮತ್ಸ್ಯ ಯಂತ್ರಕ್ಕೆ ಹೊಡೆಯೋದಿದೆ. ಅದಕ್ಕೆ ಇಲ್ಲಿ ತಾನು ಆಜ್ಞೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಆಜ್ಞೆಯನ್ನ ಸ್ವೀಕಾರ ಮಾಡಿದ ಮತ್ತು ಪರಮಾತ್ಮನನ್ನ ಮನಸಾ ಪ್ರಣಮ್ಯ, ಅಲ್ಲಿ ಕೃಷ್ಣ ಇದ್ದಾನೆ, ಡೈರೆಕ್ಟ್ ಆಗಿ ನಮಸ್ಕಾರ ಮಾಡುವಂತೆ ಇಲ್ಲ, ಹೋದ್ರೆ ಗೊತ್ತಾಗ್ಬಿಡುತ್ತೆ ಪಾಂಡವರು ಅಂತ. ಹಾಗಾಗಿ ಮನಸ್ಸಿನಲ್ಲಿಯೇನೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ. ಹೀಗೆ ಹರಿವಾಯುಗಳ ಆಜ್ಞೆಯನ್ನು ಸ್ವೀಕಾರ ಮಾಡಿದ. ಕೃಷ್ಣನ ಮತ್ತು ಭೀಮನ ಆಜ್ಞೆಯನ್ನ ಸ್ವೀಕಾರ ಮಾಡಿ ತಾನೇನ್ ಮಾಡಿದ, ಆ ಒಂದು ಧನುಸ್ಸನ್ನ ಗುಣಾನ್ವಿತಂ, ಗುಣ ಅಂದ್ರೆ ಈ ಹೆದೆ ಏರಿಸುವುದು ಅಂತ, ಹಗ್ಗ ಹಗ್ಗ ಎನ್ನುವುದಕ್ಕೆ ಗುಣ ಅಂತ ಕೂಡ ಕರೀತಾರೆ. ಹೀಗೆ ಅರ್ಜುನ ಅದಕ್ಕೆ ಹೆದೆ ಏರಿಸಿದ. ಹೆದೆ ಏರಿಸಿ ಯಂತ್ರಾಂತರೇಣ, ಮೇಲೊಂದು ಯಂತ್ರ ಇತ್ತು, ತಿರುಗ್ತಾ ಇತ್ತು. ಅದು ತಿರುಗಬೇಕಾದ್ರೆ ಗ್ಯಾಪ್ ಮೂಲಕ ಹೊಡಿಬೇಕು. ಅದು ಕೂಡ ಹೇಗೆ, 5 ಬಾಣಗಳ ಮೂಲಕ ಹೊಡಿಬೇಕು. ಈ ರೀತಿಯಾಗಿ ತಾನೇನ್ ಮಾಡಿದ, ಅಶ್ರಮೇಣ, ಅನಾಯಾಸವಾಗಿ. ಹಿಂದೆ ಆ ಶಲ್ಯ ಮುಂತಾದಂಥವರೆಲ್ಲರೂ ಕೂಡ ತುಂಬಾ ಶ್ರಮ ಪಟ್ಟರು. ಆದರೆ ಅರ್ಜುನ ಮಾತ್ರ ಅಶ್ರಮೇಣ, ಯಾವುದೇ ಶ್ರಮವನ್ನ ಪಡದೇನೆ ತಾನು ಯಂತ್ರಾಂತರೇಣ, ಯಂತ್ರದ ಮಧ್ಯದಲ್ಲಿರುವಂತಹ ಒಂದು ತೂತಿನಿಂದಾಗಿ, ಶರೈಹಿ 5 ಬಾಣಗಳಿಂದಾಗಿ, ಲಕ್ಷ್ಯಂ ಅಧುನೋತ್, ಲಕ್ಷ್ಯವನ್ನ ಹೊಡೆದ. ಈ ರೀತಿಯಾಗಿ ಅರ್ಜುನ ಶಿವನ ವರದಂತೆ ಆ ಧನುಸ್ಸಿಗೆ ಹೆದೆಯನ್ನು ಏರಿಸಿದ. ಉಳಿದವರಿಗೆ ಅದು ಹೆದೆ ಏರಿಸಲಿಕ್ಕೂ ಆಗಲಿಲ್ಲ, ಆದರೆ ಅರ್ಜುನ ಹೆದೆ ಏರಿಸಿದ ಅಂತ ಮಹಾಭಾರತದಲ್ಲಿ ಹೇಳುವಂತೆ, ಸಜ್ಜಂ ಚಕ್ರೇ ನಿಮಿಷಾಂತರೇಣ ಶರಾಂಶ್ಚ ಜಗ್ರಾಹ ದಶಾರ್ಧ ಸಂಖ್ಯಾನ್ ವಿವ್ಯಾಧ ಲಕ್ಷ್ಯಂ ನಿಪಪಾತ ತಚ್ಚ ಛಿದ್ರೇಣ ಭೂಮೌ ಸಹಸಾತಿ ವಿದ್ಧಂ ಅಂತ, 1 ನಿಮಿಷಕ್ಕಿಂತಲೂ ಕೂಡ ಕಡಿಮೆ ಸಮಯದಲ್ಲಿ ಅರ್ಜುನ್ ಹೆದೆಯೇರಿಸಿದ ಅಂತೆ. ಬಹುಶಃ ಸಾಮಾನ್ಯ ಧನುಸ್ಸನ್ನೇ ಹೆದೆಯೇರಿಸಿ ಕಟ್ಟುವುದು ತುಂಬಾ ಸಮಯ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಅದಕ್ಕೆ ಅಟೆನ್ಷನ್ ಬೇಕು ಅಂತ ಅದನ್ನು ನೆಟ್ಟಾಗಿ ನಿಲ್ಸಿರ್ತಾರೆ. ದೊಡ್ಡ ದೊಡ್ಡ ಧನುಸ್ಸು ಅಂದ್ರೆ ಅದನ್ನು ಬಗ್ಗಿಸೋದು ತುಂಬಾ ಕಷ್ಟದ ಕೆಲಸ. ಅಂತಹದರಲ್ಲಿ ಈ ಶಿವಧನುಸ್ಸನ್ನ ಕೇವಲ ನಿಮಿಷಾಂತರೇಣ, 1 ನಿಮಿಷದ ಒಳಗಡೆ ಅರ್ಜುನ ಹೆದೆಯೇರಿಸಿದ ಅಂತೆ. ಅದಾದ ಮೇಲೆ ಆ ಲಕ್ಷ್ಯವನ್ನು ಕೂಡ ಹೊಡೆದ. ದಶಾರ್ಧ ಸಂಖ್ಯಾನ್, 10ರ ಅರ್ಧ ಸಂಖ್ಯೆ ಅಥವಾ 5 ಸಂಖ್ಯೆಯ ಬಾಣಗಳಿಂದಾಗಿ ಅದನ್ನು ಹೊಡೆದ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೊಡೆದಾಗ ಮಹಾಭಾರತದಲ್ಲಿ ಹೇಳುವಂತೆ, ಪುಷ್ಪಾಣಿ ದಿವ್ಯಾನಿ ವವರ್ಷ ದೇವ ಪಾರ್ಥಸ್ಯ ಮೂರ್ಧ್ನಿ ದ್ವಿಷತಾಂ ನಿಹಂತು ಅಂತ ಸಾಕ್ಷಾತ್ ಇಂದ್ರದೇವರು ತಾವೇನ್ ಮಾಡಿದ್ರು ಅಂತೆ, ಆ ಅರ್ಜುನನ ಮೇಲೆ ವಿಶೇಷವಾಗಿ ಪುಷ್ಪವೃಷ್ಟಿಯನ್ನು ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇಂದ್ರ ತನ್ನ ಮಗನಾದಂತಹ ಅರ್ಜುನನ ಈ ಒಂದು ವೈಭವವನ್ನು ಕಂಡು ಭಾರಿ ಸಂತೋಷಪಟ್ಟ ಅಂತ. ಇನ್ನು ಅಲ್ಲಿ ಇದ್ದಂತಹ ಬ್ರಾಹ್ಮಣರಿಗೆ ಭಾರಿ ಸಂತೋಷ ಆಯಿತು ಅಂತೆ. ಇಂತಹ ಮಹಾ ಕ್ಷತ್ರಿಯರ ಕೈಯಲ್ಲಿ ಆಗದೇ ಇದ್ದಂತಹ ಕೆಲಸವನ್ನ ನಮ್ಮ ಬ್ರಾಹ್ಮಣರು ಮಾಡಿಬಿಟ್ರು ಅಂತ ಅವರೇ ಮಾಡಿದ್ರು. ಚಿರಾಂಶ್ಚ ದುದೂಸ್ತತ್ರ ಬ್ರಾಹ್ಮಣಾಶ್ಚ ಸಹಸ್ರಶಃ ನನಂದುಹು ನರತುಶ್ಚಾತ್ರ ಧೂನ್ವಂತೋ ವಿಜನಾನಿಚ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಬ್ರಾಹ್ಮಣರು ಬಂದಿದ್ದರು ಅಂತೆ. ಎಲ್ಲರೂ ಕೂಡ ತಾವು ಹಾಕಿಕೊಂಡಂತಹ ಉತ್ತರೀಯಗಳನ್ನ ತೆಗೆದು ಜೋರಾಗಿ ಅದನ್ನ ತಿರುಗಿಸಿ ಖುಷಿ ಪಟ್ಟರು ಅಂತೆ. ಯಾವತ್ತು ಕೆಲವೊಂದು ಸಂದರ್ಭದಲ್ಲಿ ನೋಡಿರ್ತೇವೆ, ಬ್ರಾಹ್ಮಣರ ಒಂದು ಒಳ್ಳೆಯ ಯಾವುದೋ ಒಂದು ಸಂದರ್ಭದಲ್ಲಿ ನೃತ್ಯಾದಿಗಳನ್ನು ಮಾಡಬೇಕಾದ್ರೆ ಉತ್ತರೀಯವನ್ನು ತೆಗೆದು ಹಿಂಗೆ ತಿರುಗಿಸಿ ಡ್ಯಾನ್ಸ್ ಮಾಡ್ತಾರೆ. ಆ ರೀತಿಯಾಗಿ ಎಲ್ಲ ಬ್ರಾಹ್ಮಣರು ಕೂಡ ಚೇಲಾಂಶ್ಚ, ತನ್ನ ವಸ್ತ್ರಗಳನ್ನು ತೆಗೆದು ನೃತ್ಯ ಮಾಡಿದ್ರು ಅಂತೆ. ಅಷ್ಟು ಮಾತ್ರ ಅಲ್ಲ, ಧೂನ್ವಂತೋ ವಿಜನಾನಿಚ ಅಂತ ಬೀಸಣಿಗೆ ತಂದಿದ್ರು ಅಂತೆ, ಬಿಸಿಲು ಅಂತ. ಆ ಬೀಸಣಿಕೆಯನ್ನು ಬೀಸ್ತಾ ಸಂತೋಷ ಪಟ್ಟರು ಅಂತೆ. ಈ ಒಟ್ಟಿನಲ್ಲಿ ಭಾರೀ ಒಂದು ವಿಶಿಷ್ಟವಾದಂತಹ ಸಂಭ್ರಮ ಅಲ್ಲಿ ಏರ್ಪಾಟಾಯಿತು. ಒಟ್ಟಿನಲ್ಲಿ ಅರ್ಜುನ ಸ್ವಯಂವರವನ್ನ ಗೆದ್ದ. ಆಗ ಕೃಷ್ಣ ತದಾಸ್ಯ ವಿದಧೆ ನವಕಂಜಮಾಲಾಂ ಮಧ್ಯೆ ಚ ತಾಂ ಪ್ರತಿನಿಧಾಯ ನರೇಂದ್ರ ಪುತ್ರೌ.
ಭೀಮಾರ್ಜುನೌ ಯಯತುಃ ಅಚ್ಯುತಮಾಭಿನಮ್ಯ ಶುದ್ಧಸ್ತದಾ ನೃಪವರಾಬ್ಧಿಃ ಇಮಾಂ ಅಧಾವತ್. ಪದಚ್ಛೇದ. ಕೃಷ್ಣ ತದಾ ಅಸ್ಯ ವಿದಧೆ ನವಕಂಜಮಾಲಾಂ ಮಧ್ಯೆ ಚ ತಾಂ ಪ್ರತಿನಿಧಾಯ ನರೇಂದ್ರಪುತ್ರೌ ಭೀಮಾರ್ಜುನೌ ಯಯತುಃ ಅಚ್ಯುತಂ ಅಭಿನಮ್ಯ ಕ್ಷುಬ್ಧಃ ತದಾ ನೃಪವರಾಬ್ಧಿಃ ಇಮಾಂ ಅಧಾವತ್. ತಕ್ಷಣ ಕೃಷ್ಣ ದ್ರೌಪದಿ ಮಾಡಿದಳು ನವಕಂಜಮಾಲಾಂ. ಆ ಒಂದು ಹಿಂದೆ ನಾವು ಕೇಳಿದೆವು, ಆ ಒಂದು ಕಮಲದ ಮಾಲೆಯನ್ನ ಕೈಲಿ ಹಿಡಿದುಕೊಂಡಿದ್ದು. ಆ ಕಮಲದ ಮಾಲೆ ಯಾವುದು? ಹಿಂದೆ ಅಂಬೆ ರುದ್ರನಿಂದಾಗಿ ಪಡೆದುಕೊಂಡಂತಹ ಕಮಲದ ಮಾಲೆ ಅಂತ. ಹಾಗಾಗಿ ಇಲ್ಲಿ ಏನ್ ಹೇಳಿದ್ದಾರೆ ಆಚಾರ್ಯರು? ನವಕಂಜಮಾಲಾ ಅಂತ. ನವಕಂಜಮಾಲಾ ಅಂದ್ರೆ ಮೇಲೋಟಕ್ಕೆ ನಮಗೆ ಕಾಣುವಂತಹ ಅರ್ಥ ಹೊಸದಾದಂತಹ ಕಮಲದ ಮಾಲೆ ಅಂತ. ಆದ್ರೆ ವಾಸ್ತವಿಕವಾಗಿ ಈ ಅಂಬೆ ಕೊಟ್ಟಂತಹ ಮಾಲೆ ಹಳೆಯ ಮಾಲೆ, ತುಂಬಾ ವರ್ಷಗಳಾಗಿತ್ತು. ಹಾಗಾದ್ರೆ ಇಲ್ಲಿ ಯಾವ ಮಾಲೆ ಹಾಕಿದ್ದು ಅಂತಂದ್ರೆ ನವಕಂಜಮಾಲ ಅಂದ್ರೆ ತಾತ್ಪರ್ಯ ಎಷ್ಟು ಹೊಸದಾಗಿ ಕಾಣ್ತಾ ಇದ್ದಂತಹ ಕಮಲದ ಮಾಲೆ ಅಂತ. ಯಾಕೆಂದ್ರೆ ಅದು ಯಾವತ್ತೂ ಬಾಡದಂತಹ ಕಮಲದ ಮಾಲೆ ಆಗಿತ್ತು. ಹಾಗಾಗಿ ಆ ಒಂದು 119ನೇ ಶ್ಲೋಕಕ್ಕೆ ಆ ಒಂದು ಸಂದರ್ಭದಲ್ಲಿ ಆ ವ್ಯಾಖ್ಯಾನ ಮಾಡೋಕ್ಕಾದ್ರೆ ವಾದಿರಾಜರು ಹೇಳ್ತಾರೆ ಅಲ್ಲಿ, ಕೃಷ್ಣಾಂ ಪ್ರಗೃಹ್ಯ ಸಹಜ ಪ್ರಗೃಹೀತ ಮಾಲಾಂ. ಕೈಯಲ್ಲಿ ಮಾಲೆಯನ್ನು ಹಿಡಿದುಕೊಂಡು ಬಂದು ಅಂತ ಆಚಾರ್ಯ ಹೇಳ್ತಾರೆ. ಯಾವ ಮಾಲೆ ಹಿಡಿದುಕೊಂಡು ಬಂದು ಅಂತಂದ್ರೆ ಅಲ್ಲಿ ಹೇಳ್ತಾರೆ, ಪ್ರಗೃಹೀತ ಮಾಲಾಂ ಇತ್ಯತ್ರ ಪ್ರಗೃಹೀತ ರುದ್ರದತ್ತ ಅಮ್ಲಾನ ನವಕಂಜ ಮಾಲಾಂ. ರುದ್ರದೇವರು ಕೊಟ್ಟಂತಹ ಅಮ್ಲಾನ, ಬಾಡದೇ ಇರುವಂತಹ ನವಕಂಜ ಮಾಲೆಯನ್ನ ತೆಗೆದುಕೊಂಡು ಬಂದ್ಲು ಅಂತ. ಅದನ್ನೇ ಆಚಾರ್ಯರು ಹೇಳಿದರು ನವಕಂಜ ಮಾಲಾ, ಹೊಸ ಕಮಲದ ಮಾಲೆ ಅಂತ. ಅರ್ಥಾತ್ ಅದು ಯಾವಾಗಲೂ ಅರಳಿನೇ ಇರ್ತಾ ಇತ್ತು. ಹಾಗಾಗಿ ಯಾವತ್ತೂ ಅದು ಹೊಸದಂತೆ ಕಾಣ್ತಾ ಇತ್ತು. ಅಂತಹ ಮಾಲೆಯನ್ನ, ಯಾವತ್ತೂ ಬಾಡದಂತಹ ಕಮಲದ ಮಾಲೆಯನ್ನ, ರುದ್ರದೇವರು ಕೊಟ್ಟಂತಹ ಮಾಲೆ. ಇಲ್ಲಿ ನೋಡಿ, ಸ್ವಯಂವರದ ಪಣ ಯಾವುದು? ಆ ಧನುಸ್ಸು, ಅದು ಕೂಡ ರುದ್ರದೇವರು ಕೊಟ್ಟದ್ದು. ಸ್ವಯಂವರದಲ್ಲಿ ಗೆದ್ದವರಿಗೆ ಕೊರಳಿಗೆ ಹಾಕುವಂತಹ ಮಾಲೆ, ಅದು ಕೂಡ ರುದ್ರದೇವರು ಕೊಟ್ಟದ್ದು. ಈ ರೀತಿಯಾಗಿ ಆ ರುದ್ರದೇವರು ಕೊಟ್ಟಂತಹ ನವಕಂಜ ಮಾಲೆಯನ್ನ, ಕಮಲದ ಮಾಲೆಯನ್ನ ಕೃಷ್ಣ ಏನ್ ಮಾಡಿದಳು? ಅರ್ಜುನನ ಕೊರಳಿಗೆ ಹಾಕಿದಳು. ನರೇಂದ್ರ ಪುತ್ರೋ ಪ್ರತಿನಿಧಾಯ, ನರೇಂದ್ರ ರಾಜನಾದಂತಹ ಇಂದ್ರನ ಮಗನ ಕೊರಳಿಗೆ ಅದನ್ನ ಹಾಕಿದಳು. ಹೀಗೆ ಆಯ್ದ ಮೇಲೆ ಮಧ್ಯೆ ತಾಂ ಪ್ರತಿನಿಧಾಯ, ದ್ರೌಪದಿಯನ್ನ ಮಧ್ಯದಲ್ಲಿ ನಿಂದಿಸ್ಕೊಳ್ತಾರೆ. ಮಧ್ಯದಲ್ಲಿ ನಿಂತುಕೊಂಡು ಭೀಮಾರ್ಜುನರು ಏನ್ ಮಾಡಿದರು? ಅಚ್ಯುತಂ ಅಭಿನಮ್ಯ, ಕೃಷ್ಣನಿಗೆ ನಮಸ್ಕಾರ ಮಾಡಿ ಏತು ವಾಪಸ್ ಹೊರಟು ಬಿಟ್ರು ಅವರು. ಆಯ್ತು, ಈಗ ಸ್ವಯಂವರದ ರೂಲ್ಸ್ ಏನು? ಗೆದ್ದವಳಿಗೆ ಈ ಯಂತ್ರದ ಮೂಲಕ ಆ ಮತ್ಸ್ಯಾಕೃತಿಯನ್ನು ಹೊಡಿಬೇಕು, ಹೊಡೆದವರಿಗೆ ದ್ರೌಪದಿಯನ್ನು ಕೊಡ್ತೇವೆ ಅಂತ. ಸರಿ, ಸ್ವಯಂವರದಲ್ಲಿ ಗೆದ್ದಾಯಿತು, ದ್ರೌಪದಿ ಒಂದು ಮಾಲೆ ಹಾಕಿದ್ದಾಯಿತು, ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು, ವಾಪಸ್ ತಮ್ಮನ್ನು ಕರೆದುಕೊಂಡು ಹೊರಟು ಬಿಟ್ರು ದ್ರೌಪದಿಯನ್ನ ಸಹಜವಾಗಿ. ಆದರೆ ಅಲ್ಲಿಯ ತನಕ ಈ ಒಂದು ರಾಜರುಗಳ ಸಮೂಹ ಆಗಿತ್ತು ಅಂತಂದ್ರೆ ಶುದ್ಧ ನೃಪವರಾಬ್ಧಿ, ಪ್ರಕ್ಷುಬ್ಧವಾದಂತಹ ಸಮುದ್ರದಂತೆ ಇತ್ತು ಅಂತ. ಯಾಕೆ ಅಂದ್ರೆ ತಮ್ಮ ಕೈಯಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಎಂತಹ ಮಹಾ ಪರಾಕ್ರಮಶಾಲಿಗಳು ಅದನ್ನ ಎತ್ತಿ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಒಳಗಡೆಯಿಂದ ಕುದೀತಾ ಇದೆ ಅವರಿಗೆ. ಮೇಲ್ಗಡೆ ಶಾಂತವಾಗಿ ಇದ್ದಾರೆ, ಶಾಂತವಾದಂತ ಪ್ರಕ್ಷುಬ್ಧವಾದಂತ ಸಮುದ್ರದಂತೆ ಇದ್ದಾರೆ. ಆದರೆ ಒಳಗಡೆ ಜೋರಾದಂತಹ ಆ ಒಂದು ಅಸೂಯೆಯ ಅಲೆ, ನಮಗೆ ಸಾಧ್ಯವಾಗದೇ ಇದ್ದದ್ದನ್ನ ಈ ಯಾವುದೋ ಒಬ್ಬ ಬ್ರಾಹ್ಮಣ ಮಾಡಿದ ಅಂತ ಅವನ ಮೇಲೆ ಅಸೂಯೆ ಎಲ್ಲವೂ ಕೂಡ ಏರ್ಪಾಟಾಯಿತು. ಅಲ್ಲಿಯ ತನಕ ಸುಮ್ಮನೆ ಪ್ರಕ್ಷುಬ್ಧವಾದಂತ ಸಮುದ್ರ, ಶಾಂತವಾದಂತ ಸಮುದ್ರದಂತೆ ಇದ್ದಂತಹ ಆ ಎಲ್ಲ ರಾಜ ಮಹಾರಾಜರುಗಳು ಕೂಡ ಏನ್ ಮಾಡಿದರು, ಅಧಾವತ್ ಭೀಮಾರ್ಜುನರ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಅವರ ಹತ್ತಿರ ಧಾವಿಸಿ ಬಂದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶಿವನ ವರದಂತೆ ಅರ್ಜುನ ಆ ಶಿವಧನಸ್ಸನ್ನ ಹೆದೆ ಏರಿಸಿ ಬಾಣಗಳಿಂದಾಗಿ ಮತ್ಸ್ಯಾಕೃತಿಯನ್ನ ಹೊಡೆದು ದ್ರೌಪದಿಯನ್ನ ಪಡೆದುಕೊಂಡ. ಹಾಗಾಗಿ ದೃಪದ ಯಾಜೋಪಯಾಜರ ಮಂತ್ರದ ಮೇಲೆ ಇಟ್ಟಂತಹ ನಂಬಿಕೆ ಸುಳ್ಳಾಗಲಿಲ್ಲ. ಅರಗಿನ ಮನೆಯಲ್ಲಿ ಪಾಂಡವರು ಸುಟ್ಟರು ಅಂತ ಸುದ್ದಿ ಕೇಳಿದ ತಕ್ಷಣ ಒಂದು ಕ್ಷಣ ಸಹಜವಾಗಿ ದುಃಖ ಆಯಿತು. ಆದರೆ ಮತ್ತೆ ಧೈರ್ಯ ತಂದುಕೊಂಡ, ಇಲ್ಲ ಇಲ್ಲ, ಯಾಜೋಪಯಾಜರ ಮಂತ್ರ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಜೋಪಯಾಜರು ಹೇಳಿದ್ದಾರೆ, ನಿನ್ನ ಮಗಳನ್ನು ಅರ್ಜುನನೇ ವರಿಸುವುದು ಅಂತ. ಹಾಗಾಗಿ ಅಂತಹ ಬ್ರಾಹ್ಮಣರ ವಾಕ್ಯ, ವಿಪ್ರ ವಾಕ್ಯ ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಶ್ಯವಾಗಿ ಮದುವೆ ಆಗೇ ಆಗ್ತಾನೆ ಅರ್ಜುನ ಬಂದು ನನ್ನ ಮಗಳನ್ನ ಅಂತ ಧೈರ್ಯ ತಂದುಕೊಂಡ. ಹೀಗೆ ಯಾಜೋಪಯಾಜರ ಮಾತು ಸುಳ್ಳಾಗಲಿಲ್ಲ, ಅವರ ಮಾತಿನ ಮೇಲೆ ಧ್ರುಪದ ಇಟ್ಟಂತಹ ನಂಬಿಕೆ ಸುಳ್ಳಾಗಲಿಲ್ಲ, ರುದ್ರದೇವರ ವರ ಸುಳ್ಳಾಗಲಿಲ್ಲ. ಹೀಗೆ ದ್ರೌಪದಿಯನ್ನ ಅರ್ಜುನ ಗೆದ್ದ. ಇಷ್ಟಾದ ಮೇಲೆ ಆ ಎಲ್ಲ ರಾಜ ಮಹಾರಾಜರುಗಳು ಕೂಡ ಅರ್ಜುನನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಯುದ್ಧ ಆಯಿತು ಎನ್ನುವಂತ ವಿಚಾರವನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಶನಿವಾರ ಮತ್ತು ಭಾನುವಾರ